ತಿಪಟೂರು ರೋಟರಿ ಕ್ಲಬ್ ವತಿಯಿಂದ ಸುಮಾರು 70 ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ರೋಟರಿ ಕಟ್ಟಡಕ್ಕೆ ಗುರುವಾರ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ನೊಣವಿನಕೆರೆ ಕಾಡುಸಿದ್ದೇಶ್ವರ ಮಠದ ಗುರುಗಳ ಕ್ಷೇತ್ರದ ಶಾಸಕ ಕೆ. ಷಡಕ್ಷರಿ 67ನೇ ವರ್ಷದ ತಿಪಟೂರು ರೋಟರಿ ಅಧ್ಯಕ್ಷ ಪ್ರಕಾಶ್ ಹಾಗೂ ರೋಟರಿ ಟ್ರಸ್ಟ್ ಅಧ್ಯಕ್ಷ ಬಿಸಿ ಪ್ರಭುಸ್ವಾಮಿ ಸೇರಿದಂತೆ ಗಣ್ಯರು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ನೊಣವಿನಕೆರೆ ಕಾಡುಸಿದ್ದೇಶ್ವರ ಮಠದ ಗುರುಗಳು, ತಿಪಟೂರು ರೋಟರಿ ಕ್ಲಬ್ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ. ಮುಂದಿನ ದಿನಗಳಲ್ಲಿಯೂ ಸಮಾಜದ ಏಳಿಗೆ ಹಾಗೂ ಸಮೃದ್ಧಿಗೆ ಪೂರಕವಾದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ರೋಟರಿ ಸಂಸ್ಥೆ ಕೈಗೊಳ್ಳಲಿ ಎಂದು ಆಶೀರ್ವದಿಸಿದರು. ನಂತರ ಮಾತನಾಡಿದ ಶಾಸಕ ಷಡಕ್ಷರಿ, ತಾವು ರೋಟರಿ ಕ್ಲಬ್ನ ಹಿರಿಯ ಸದಸ್ಯರಾಗಿದ್ದು, ಸಂಸ್ಥೆಯು ಆರಂಭದಿಂದಲೂ ಉತ್ತಮ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಮುಂದೆಯೂ ರೋಟರಿ ಸಂಸ್ಥೆ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಒಗ್ಗೂಡಿ ಜನಪರ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲಿ. ರೋಟರಿ ಸಂಸ್ಥೆಯ ಎಲ್ಲ ಉತ್ತಮ ಕಾರ್ಯಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿರುತ್ತದೆ ಎಂದು ಭರವಸೆ ನೀಡಿದರು. ಇನ್ನು ರೋಟರಿಯ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ನೂತನ ಕಟ್ಟಡವನ್ನು ನಿರ್ಮಿಸಿ ಇದರ ಮೂಲಕ ಇನ್ನಷ್ಟು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಅಂತವರಿಗೆ ತಿಳಿ ಹೇಳ್ತಕ್ಕಂಥ ಒಂದು ಇದು ಕೇಂದ್ರ, ಅದರಿಂದ ಇದು ಪವಿತ್ರವಾದಂಥ ಕೇಂದ್ರ. ಇದು ಚೆನ್ನಾಗಿ ಯಶಸ್ವಿಯಾಗಿ ಕಟ್ಟಡ ನಿರ್ಮಾಣ ಆಗಲಿ. ಇದನ್ನ ಮಾತುಪಟ್ಟಿದ್ದಾರೆ. ನಾನು ಇರ್ತೀನಿ 2 ವರ್ಷ. ಅಲ್ಲ, ನಿಮ್ಗೆ ಹೇಳಕ್ ಬಿಡಲೇ ಇವಾಗ ಇನ್ನೂ 1 ವರ್ಷ ಮುಗಿದೋಗುತ್ತೆ. ನಮ್ದು ಒಂದೇ ನೇಷನ್ ಹೊಂದಿದ್ದು. ಅದಕ್ಕೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನೀವೆಲ್ಲ ಶ್ರೇಷ್ಠ ದಾನಿಗಳು ಕುಂತಿದ್ದೀರಾ. ಈ ಭವನದ ಒಂದು ಪರಿಪೂರ್ಣವಾಗಿರ್ತಕ್ಕಂಥದ್ದನ್ನ ವಿಶಾಲವಾಗಿರ್ತಕ್ಕಂಥ ಭವನವನ್ನು ಮಾಡಬೇಕಂತ ಇದ್ದೀರಾ. ನಮ್ಮ ನೆಚ್ಚಿನ ಶಾಸಕರು ಇದ್ದಾರೆ, ಅವರು ನಾನು ಮೆಂಬರ್ ಅದೇವ ಅಂತ ಹೇಳಿದ್ರು. ನೀವು ನಮ್ಮ ತಾಲೂಕಿನ ಅಧ್ಯಕ್ಷರು ಹೌದು, ಈ ರೌಟ್ರಿ ಅಧ್ಯಕ್ಷರು ನೀವಂತ ನಾನು ಹೇಳ್ತಾ ಇದ್ದೇನೆ, ಪ್ರಶ್ನೆನೇ ಇಲ್ಲ. ಯಾಕಪ್ಪ ಅಂತ ಈ ಮಾತು ನಾವು ಯಾಕೆ ಹೇಳ್ತೀವಪ್ಪ ಅಂತಂದ್ರೆ, ಈಗ ನಮ್ಮ ರೌಟ್ರಿ ಕ್ಲಬ್ಲಿಂದ ಬಂದಿರತಕ್ಕಂಥದ್ದು 60 ಲಕ್ಷ ರೂಪಾಯಿದು ಎಸ್ಟಿಮೇಟ್ ಐತಿ, ಹೌದಾ? ಈಗ ನಮ್ಗ 1,10,00,000 ಖರ್ಚು ಬರ್ತೈತಿ. ಈಗ ಇದಕ್ಕೆ ಎಷ್ಟು ಬರ್ತೈತಿ? 1,10,00,000. ನಾವು ಬಿಲ್ಡಿಂಗ್ 4 ಗೋಡೆ ಎತ್ಕೊಂತೀವಿ, ಮ್ಯಾಲ ಶೀಟ್ ಹಾಕ್ತೇವೆ, ಮಾಡಿಬಿಡ್ತೀವಿ. ಮುಂದೆ ಅದಕ್ಕೆ ಬೆಳಕು ಬೇಕು, ಫ್ಯಾನ್ ಬೇಕು, ಕುರ್ಚಿ ಬೇಕು, ಟೇಬಲ್ ಬೇಕು, ಎಲ್ಲ ವ್ಯವಸ್ಥೆಯಲ್ಲಿ ನೋಡ್ಕೋಬೇಕಂದ್ರೆ, ಓಪನ್ ಮಾಡ್ಬೇಕಂದ್ರೆ 1,10,00,000 ಖರ್ಚು ಬರ್ತೈತಿ. ನಮಗ್ ಬಲಗೈ ಬಂಟ ನಮ್ಮ ಅಧ್ಯಕ್ಷರಿದ್ರೆ ನಾವು ಹೆದರಂಗಿಲ್ಲ, ಹೆದರು ಮಾತೇ ಇಲ್ಲ, ಅದಕ್ಕೆ ಪ್ರಶ್ನೆನೇ ಇಲ್ಲ. ರೌಟ್ರಿಯಿಂದ 60 ಲಕ್ಷ ಇದೆ, ಮಿಕ್ಕಿದ್ದ ಅನುದಾನ ಏನೇ ಇತ್ತು ಶಾಸಕರು ಇರ್ತಾರ. ನೀವೆಲ್ಲರೂ ಕೂಡ ಶ್ರೇಷ್ಠ ದಾನಿಗಳಾಗಿದ್ದೀರಾ. ಇನ್ನೊಂದ್ ಸ್ವಲ್ಪ ನೀವೊಂದು 20 ಲಕ್ಷ ರೆಡಿ ಮಾಡ್ರಿ, ಇವರೊಂದು 25 ಲಕ್ಷ ರೆಡಿ ಮಾಡ್ಲಿ, ಭವ್ಯವಾಗಿರ್ತಕ್ಕಂಥ ಭವನ ಮಾಡೋಣ, ಉದ್ಘಾಟನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಸರಳ ಸಜ್ಜನಿಕೆಯಲ್ಲಿ.